ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ದೀಪಾವಳಿ ಹಬ್ಬದ ಕೆಲವು ತುಣುಕುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಬಲೀಂದ್ರ ಪೂಜೆಗೆ ತಯಾರಿ ನಡೆದಿದೆ. ನಾವು 3 ದಿನ ಬಲೀಂದ್ರ ಪೂಜೆಯನ್ನು ಮಾಡುತ್ತೇವೆ. ಮೊದಲನೇ ದಿನ ನೈವೇದ್ಯಕ್ಕಾಗಿ ಸೇಮಿಗೆಯನ್ನು ಮಾಡ್ತಾ ಇದ್ದೇವೆ. ಅಕ್ಕಿಯನ್ನು ರುಬ್ಬಿ ಕಾಯಿಸಿ ಉಂಡೆಗಳನ್ನಾಗಿ ಮಾಡಿದ್ದೇವೆ. ಇದನ್ನೀಗ ಹಬೆಯಲ್ಲಿ ಬೇಯಿಸಬೇಕು. ನಂತರ ಸೇಮಿಗೆ ಮುಟ್ಟಿನಲ್ಲಿ ನಾವಿದನ್ನು ಒತ್ತುವಂಥದ್ದು. ಇದು ಮರದ ಸೇಮಿಗೆ ಒತ್ತುವ ಸಾಧನ. ಇದರಲ್ಲಿ ತುಂಬ ಸುಲಭ ಆಗ್ತದೆ. ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇಮಿಗೆ ಮಾಡುವಾಗ ಒತ್ತಲಿಕ್ಕೆ ತುಂಬ ಸುಲಭ ಆಗ್ತದೆ. ಮೇಲಿನಿಂದ ಬೆಂದಿರುವ ಉಂಡೆಗಳನ್ನು ಹಾಕಿ ಈ ರೀತಿಯಾಗಿ ಸೇಮಿಗೆಯನ್ನು ಮಾಡುವಂಥದ್ದು. ಸೇಮಿಗೆ ಇಷ್ಟಪಡದವರು ಯಾರೂ ಇಲ್ಲ ಅಂತ ಕಾಣ್ತದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸೇಮಿಗೆ ಅಂದರೆ ತುಂಬಾ ಇಷ್ಟ. ಇದಕ್ಕೆ ಕಾಯಿ ಹಾಲು ಅಥವಾ ಬಾಳೆಹಣ್ಣಿನ ರಸಾಯನ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಚಟ್ನಿ ಅಥವಾ ಸಾಂಬಾರಿನೊಂದಿಗೆ ಕೂಡ ಸವಿಯಬಹುದು. ನಮ್ಮಲ್ಲಿ ಗೆಣಸಿನ ಸಾಂಬಾರು ಹಾಗೂ ರಸಾಯನವನ್ನು ಮಾಡಿದ್ದೆವು. ನಿಮ್ಮಲ್ಲಿ ಬಲೀಂದ್ರ ಪೂಜೆಗೆ ನೈವೇದ್ಯಕ್ಕಾಗಿ ಏನೆಲ್ಲ ತಯಾರಿಸ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಂಜೆ ದೀಪ ಹೊತ್ತಿಸಲು ಸಿದ್ಧತೆ ಮಾಡ್ತಾ ಇದ್ದೇವೆ. ಹಣತೆಗೆಲ್ಲ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕ್ತಾ ಇದ್ದೇವೆ. ಚಿಕ್ಕದಾಗಿ ರಂಗೋಲಿಯನ್ನು ಕೂಡ ಹಾಕಿದ್ದೇವೆ. ದೀಪಾವಳಿ ಎಂದರೆ ದೀಪದ ಸಾಲು ಎಂದರ್ಥ. ಮನೆಯವರೆಲ್ಲ ಒಟ್ಟು ಸೇರಿ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಿಸುತ್ತೇವೆ. ದೈನಂದಿನ ಜಂಜಾಟಗಳನ್ನೆಲ್ಲ ಮರೆತು ಉತ್ಸಾಹದಿಂದ ಆಚರಿಸುವಂತಹ ಹಬ್ಬ ಇದಾಗಿದೆ. ಶ್ರೀರಾಮಚಂದ್ರನು 14 ವರ್ಷಗಳ ವನವಾಸದಿಂದ ಅಯೋಧ್ಯೆಗೆ ಮರಳಿದ ದಿನ ಮತ್ತು ಶ್ರೀಕೃಷ್ಣನು ನರಕಾಸುರನನ್ನು ವಧಿಸಿದ ದಿನವನ್ನು ದೀಪಾವಳಿ ಎಂದು ಆಚರಿಸಲಾಗುತ್ತದೆ. ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಈ ಹಬ್ಬವನ್ನು ಎಲ್ಲರೂ ಒಟ್ಟು ಸೇರಿ ಆಚರಿಸುತ್ತಾರೆ. ತುಳಸಿ ಪೂಜೆಗೆ ಕೂಡ ತಯಾರಿ ನಡೀತಾ ಇದೆ. ತುಳಸಿ ಕಟ್ಟೆಯನ್ನು ಹೂಗಳಿಂದ ಅಲಂಕರಿಸಿದ್ದೇವೆ. ಮೊದಲನೇ ದಿನದ ಬಲೀಂದ್ರ ಪೂಜೆ ನೆರವೇರಿತು. ಈಗ ವಾಯುಭಾರ ಕುಸಿತದಿಂದಾಗಿ ಮಳೆ ಬರ್ತಾ ಉಂಟು.
ಮರುದಿನ ಮಳೆ ಸ್ವಲ್ಪ ಕಡಿಮೆ ಆದಾಗ ನಾವು ತೋಟಕ್ಕೆ ಒಂದು ರೌಂಡ್ ಹಾಕಿ ಬರ್ತಾ ಇದ್ದೇವೆ. ತುಂಬ ಜೋರಾಗಿ ಮಳೆ ಬರ್ತಾ ಉಂಟು. ಇವತ್ತು ಪೂಜೆ ಹೇಗೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಡ್ಯ ತಂಬಿಲಕ್ಕೆ ಬನದ ಸುತ್ತಮುತ್ತ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ದೀಪಾವಳಿಯ 2ನೇ ದಿನದ ಪಾಡ್ಯ ತಂಬಿಲ. ಚಾಕ್ಲೇಟ್ ಕೊಟ್ಟಿಗೆ, ಮೂಡೆ ಕೊಟ್ಟಿಗೆ ಅಥವಾ ಚಾಕ್ಲೇಟ್ ಕೊಟ್ಟಿಗೆ ಬಲೀಂದ್ರ ಪೂಜೆಯ 2ನೇ ದಿನಕ್ಕೆ ನೈವೇದ್ಯ. ಬೆಳಗ್ಗೆನೆ ಅಕ್ಕಿ ಮತ್ತು ಉದ್ದನ್ನು ಸೇರಿಸಿ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆವು. ಇದೀಗ ಚೆನ್ನಾಗಿ ಹುಳಿ ಬಂದಿದೆ. ನಾವು ಈ ರೀತಿಯಾಗಿ ಬಾಳೆ ಎಲೆಯನ್ನು ಮಡಿಸಿ ಚಾಕ್ಲೇಟ್ ಥರ ಮಾಡಿ ಅದರಲ್ಲಿ ಹಿಟ್ಟನ್ನು ಹಾಕಿ ಬೇಯಲು ಇಡ್ತಾ ಇದ್ದೇವೆ. ಇದನ್ನು ಹಬೆಯಲ್ಲಿ ಬೇಯಿಸುವಂಥದ್ದು. ರಾತ್ರಿ ಬಲೀಂದ್ರ ಪೂಜೆಯ ನೈವೇದ್ಯ ಆದ ನಂತರ ನಾವಿದನ್ನು ತಿನ್ನಬಹುದು. ಈ ರೀತಿಯಾಗಿ ಕಟ್ ಮಾಡಿ ಸಾಂಬಾರು ಅಥವಾ ಕಾಯಿ ಹಾಲಿನೊಂದಿಗೆ ಸವಿಯಬಹುದು. ಇದಕ್ಕೆ ಕ್ಯಾರೆಟ್, ಬೀನ್ಸ್ ಹಾಗೂ ಬಾಳೆಕಾಯಿಯನ್ನು ಹಾಕಿ ಒಂದು ರುಚಿಯಾದ ಸಾಂಬಾರು ಕೂಡ ಮಾಡಿದ್ದೇವೆ. ಚಟ್ನಿಯೊಂದಿಗೆ ಕೂಡ ಇದನ್ನು ಸವಿಯಬಹುದು. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಇಲ್ಲದಿದ್ದರೆ ಹೇಗೆ ಅಲ್ವಾ? ನಿಮ್ಮ ಮನೆಗಳಲ್ಲಿ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮನೆಯವರೆಲ್ಲರೂ ಒಟ್ಟು ಸೇರಿ ಗೌಜಿ ಗಮ್ಮತ್ತಿನಿಂದ ದೀಪಾವಳಿ ಹಬ್ಬವನ್ನು ಆಚರಿಸಿದೆವು. ನೀವು ನಿಮ್ಮ ಮನೆಯವರೊಂದಿಗೆ ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿರುತ್ತೀರಾ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.